ಟೇಬಲ್ ಟೆನ್ನಿಸ್ ಅಲ್ಲಿ ನಾವೀಗ ತಿಳ್ಕೊಂಡಿರೋ ಹಾಗೆ ಟೋಟಲ್ 8 ಟೈಪ್ಸ್ ಆಫ್ ಸ್ಪಿನ್ಸ್. 8 ಟೈಪ್ಸ್ ಆಫ್ ಸ್ಪಿನ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಯಾವ ತರ ರೊಟೇಷನ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಸೊ ಈಗ ಬಾಲ್, ಸೊ ಇದ್ರಲ್ಲಿ ಎರಡು ಕಲರ್ ನೋಡ್ತಾ ಇರಬಹುದು ನೀವು, ವೈಟ್ ಅಂಡ್ ಆರೆಂಜ್ ಕಲರ್ ಇದೆ. ಸೊ ಯಾಕೆ ಈ ಟೂ ಕಲರ್ಸ್ ಇರೋದು ಅಂತಂದ್ರೆ ಸ್ಪಿನ್ ಆಗೋದು ಗೊತ್ತಾಗುತ್ತೆ. ಸೊ ಹಾಗೆ ರ್ಯಾಕೆಟ್, ಸೊ ರ್ಯಾಕೆಟ್ ಅಂತ ಏನಿದೆ, ಸೊ ಕೆಲವರು ಬ್ಯಾಟ್ ಅಂತ ಹೇಳ್ತಾರೆ, ರ್ಯಾಕೆಟ್, ಸೊ ನಾನು ರ್ಯಾಕೆಟ್ ಅಂತಾನೆ ಕೂಡ ಸೊ ಕರೆಯುವಂಥದ್ದು. ಸೊ ಇಲ್ಲಿ ನಾನೀಗ ಟೋಟಲ್ ಟೈಪ್ಸ್ ಆಫ್ 8 ಟೈಪ್ಸ್ ಆಫ್ ಸ್ಪಿನ್ಸ್ ಅಲ್ಲಿ ಮೊದಲನೇದು ಟಾಪ್ ಸ್ಪಿನ್ ನೋಡಿ, ರ್ಯಾಕೆಟ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಪಿನ್ ನೋಡಿ, ಇವಾಗ ಸ್ಪಿನ್ ಈ ರೀತಿಯಾಗಿ ರೊಟೇಟ್ ಆಗ್ತಾ ಇದೆ, ಇದು ಟಾಪ್ ಸ್ಪಿನ್ ನೋಡಿ. ಟಾಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅದು ಈ ರೀತಿಯಾಗಿ ಸ್ಪಿನ್ ಆಗುತ್ತೆ. ದೆನ್ ಈಗ ರೈಟ್ ಸ್ಪಿನ್, ನಾನು ಇವಾಗ ನೇರ ಎರಡು ವೈಟ್ ಅಂಡ್ ಆರೆಂಜ್ ಕಲರ್ ರೈಟ್ ಸೈಡ್ ನಲ್ಲಿ ಸೇರ್ಕೊಂಡಿದೆ, ಆ ಜಾಗಕ್ಕೆ ಜಸ್ಟ್ ರೈಟ್ ಸ್ಪಿನ್ ನೋಡಿ, ಕಾಂಟ್ಯಾಕ್ಟ್ ಹೀಗೆ ಹೋಗ್ತಾ ಇದೆ. ಈಗ ಇಲ್ಲಿ ಸೊ ನೀವು ನೋಡ್ತಾ ಇರ್ಬೋದು, ಇದು ರೈಟ್ ಸ್ಪಿನ್ ಆಗುತ್ತೆ. ಕಾಂಟ್ಯಾಕ್ಟ್ ಮಾಡಿರೋದು ಫ್ರಮ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್ ಮೂವ್ಮೆಂಟ್, ಸೈಡ್ ಗೆ ಕಾಂಟ್ಯಾಕ್ಟ್ ಮಾಡಿರೋದು ರೈಟ್ ಸೈಡ್, ಹಾಗಾಗಿ ಇದು ರೈಟ್ ಸ್ಪಿನ್ ಆಗ್ತಾ ಇರುವಂತದ್ದು. ಹಾಗೆ ಈಗ ಥರ್ಡ್ ಒನ್ ಬ್ಯಾಕ್ ಸ್ಪಿನ್ ಬಾಟಮ್ ಅಲ್ಲಿ, ಸೊ ಫ್ರಮ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್ ರಾಕೆಟ್ ಮೂವ್ಮೆಂಟ್. ಸೊ ಇಲ್ಲಿ ಏನಾಗುತ್ತೆ, ರಾಕೆಟ್ ರಬ್ಬರ್ ಗೆ ಕಾಂಟ್ಯಾಕ್ಟ್ ಆಗ್ತಿದಂಗೆನೆ ಸೊ ಬಾಲ್ ಯಾವ ತರ ಈಗ ಸೊ ನಮ್ಮ ಕಡೆಗೆ ತಿರುಗುವಂತದ್ದು, ಸಿ ಬ್ಯಾಕ್ ಸ್ಪಿನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ಇದು ಬ್ಯಾಕ್ ಸ್ಪಿನ್. ಓಕೆ, ಇದು ಮೂರನೇ ಸ್ಪಿನ್ ಬ್ಯಾಕ್ ಸ್ಪಿನ್. ಸೊ ಹಾಗೆ ಈಗ ನಾನೀಗ ಲೆಫ್ಟ್ ಸ್ಪಿನ್ ಅಂದ್ರೆ ನಾಲ್ಕನೇ ಸ್ಪಿನ್ ಲೆಫ್ಟ್ ಸ್ಪಿನ್, ನಮ್ಮ ಕಡೆಗೆ ಅಂದ್ರೆ ನಮ್ಮ ಕಡೆ ಸೈಡ್ ಇರುವಂತಹ ಈ ಸೈಡ್ ಕಾರ್ನರ್ ಏನಿದೆ ಅಲ್ಲಿಗೆ ರಾಕೆಟ್ ನ ಫ್ರಮ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್ ಮೂವ್ಮೆಂಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡುವಂತದ್ದು. ಇಲ್ಲೇನಾಗುತ್ತೆ, ಇದು ನೋಡ್ತಾ ಇರ್ಬೋದು ಲೆಫ್ಟ್ ಸ್ಪಿನ್. ಸೊ ಈ ರೀತಿಯಾಗಿ ತಿರುಗತ್ತೆ, ಇಲ್ಲಿ ಏನು ಚೇಂಜಸ್ ಇಲ್ಲ, ನೇರವಾಗಿ ಸೈಡ್ ವೈಸ್ ಬಾಲ್ ಟರ್ನ್ ಆಗ್ತಾ ಇರೋದು, ಯಾಕಂದ್ರೆ ನೇರವಾಗಿ ಬಾಲ್ ಅದೇ ಜಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು. ಸೊ ರಾಕೆಟ್ ನ ತಗೊಂಡೋಗಿ, ಸೊ ಇದು 4 ಟೈಪ್ಸ್ ಆಫ್ ಸ್ಪಿನ್ಸ್. ಇವಾಗ ಐದನೇ ಸ್ಪಿನ್ ಬಂದು ಟಾಪ್ ಮತ್ತೆ ರೈಟ್ ಇನ್ ಬಿಟ್ವೀನ್ ಕಾಂಟ್ಯಾಕ್ಟ್ ಮಾಡುವಂತದ್ದು ಇಲ್ಲಿ. ಸೊ ಇದೇನಾಗುತ್ತೆ, ಟಾಪ್ ಅಂಡ್ ರೈಟ್ ಸ್ಪಿನ್ ಆಗುತ್ತೆ. ಸೊ ಹಾಗಾಗಿ ಇದು ರಾಕೆಟ್ ನೋಡಿ ಈ ರೀತಿಯಾಗಿ ಬೆಂಡ್ ಮಾಡಿರುವಂತದ್ದು, ಅಂದ್ರೆ ಕ್ರಾಸ್ ಆಗಿ ನೋಡಿ, ಡಯಾಗ್ನಲ್ ಸ್ಟ್ಯಾಂಡ್ ಆಗಿದೆ. ಸೊ ಇಲ್ಲೇನ್ ಮಾಡ್ತಾ ಇದ್ದೀನಿ ನಾನು, ಈಗ ಕಾಂಟ್ಯಾಕ್ಟ್ ನ ಹೀಗೆ ಮಾಡ್ತೀನಿ. ಈಗ ಬಾಲ್ ಬಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಸ್ವಲ್ಪ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ, ಸೊ ನೋಡ್ತಾ ಇರ್ಬೋದು ನೀವು, ಬಾಲ್ ಈಗ ಹೀಗೆ ಟರ್ನ್ ಆಗ್ತಾ ಇರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಮೇಲ್ಗಡೆ ಆದಾಗ ಆರೆಂಜ್ ಕಲರ್ ಮೇಲ್ಗಡೆ ಹೋಗಿದೆ, ಅಂದ್ರೆ ಇದು ರೈಟ್ ಸ್ಪಿನ್ ಟಾಪ್ ಸ್ಪಿನ್ ಎರಡು ಹ್ಯಾಂಡ್ ಆಗಿರುವಂತದ್ದು, ಅಂದ್ರೆ ಟಾಪ್ ಸ್ಪಿನ್ ಗೆ ರೈಟ್ ಸ್ಪಿನ್ ಕ್ಲೋಸ್ ಆಗಿದೆ. ಸೊ ಓಕೆ, ಇದು ಹೀಗೆ ಟರ್ನ್ ಆಗ್ತಾ ಇರೋದು. ಈಗ ಸೊ ಸಿಕ್ಸ್ತ್ ಸ್ಪಿನ್, ಸೊ ಕಾಂಟ್ಯಾಕ್ಟ್ ಬಂದು, ಸೊ ಈ ರಾಕೆಟ್ ನೋಡಿ, ಇವಾಗ ನಾನು ಸೊ ಸ್ಟ್ಯಾಂಡ್ ಆಗಿ ಸೊ ಸ್ವಲ್ಪ ನನ್ನ ಎಲ್ಬೋ ಲೈನ್ ನ ಸ್ವಲ್ಪ ಎಲ್ಬೋನ ಕೆಳಗಡೆ ತಗೊಂಡಿದ್ದೀನಿ, ಹಾಗಾಗಿ ರಾಕೆಟ್ ಬಂದು ಸೊ ಸ್ಟ್ಯಾಂಡ್ ಆಗಿ ಅಪೋರ್ಡ್ ಡೈರೆಕ್ಷನ್ ಇಂದು ಕಾಲಂಗೆ ಹೋಗಿದೆ. ಸೊ ಕಾಂಟ್ಯಾಕ್ಟ್ ಬಂದು ನಾನು ಈ ಜಾಗದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದೇನಾಯ್ತು, ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ಆಗ್ತಾ ಇದ್ರೆ ರೈಟ್ ಸ್ಪಿನ್ ಬ್ಯಾಕ್ ಸ್ಪಿನ್ ಎರಡು ಹ್ಯಾಂಡ್ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಬಾಲ್ ಈ ರೀತಿಯಾಗಿ ಅಪೋನೆಂಟ್ ಟೇಬಲ್ ಹೋಗುತ್ತೆ, ಇದು ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್. ಅದಾದ್ಮೇಲೆ ಸೆವೆಂತ್ ಸ್ಪಿನ್, ಸೊ ಕಾಂಟ್ಯಾಕ್ಟ್ ಬಂದು ಸೊ ಈ ಮಿಡಲ್ ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ಇನ್ ಬಿಟ್ವೀನ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು. ಸೊ ಫ್ರಮ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್ ಕರೆಕ್ಟ್ ಆಗಿ ನೋಡಿ, ರಾಕೆಟ್ ಸ್ಟ್ಯಾಂಡ್ ಆಗಿದೆ. ಸೊ ಹ್ಯಾಂಡಲ್ ನನ್ನ ಕಡೆ, ನಮ್ಮ ಫೇಸ್ ಕಡೆಗಿದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಸ್ಪಿನ್ ನೋಡ್ಕೊಳ್ಳಿ, ಇಲ್ಲಿ ಏನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಪೋರ್ಡ್ ಡೈರೆಕ್ಷನ್ ಸ್ವಲ್ಪ ಆರೆಂಜ್ ಕಲರ್ ಹೀಗಿರುತ್ತೆ. ಅಂದ್ರೆ ಸೊ ಇಲ್ಲಿ ಏನಾಗಿರುತ್ತೆ, ಆಲ್ಮೋಸ್ಟ್ ನೀವು ತಿರುಗಿಸುವಾಗ ಸೊ ಸ್ಪಿನ್ಗಳನ್ನ ಆ ಸ್ಪಿನ್ ಯಾವ ಡೈರೆಕ್ಷನ್ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಸ್ಪಿನ್ ಬಂದು ಆಲ್ಮೋಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಏನ್ ಮಾಡ್ತೀರಾ, ಸೊ ಆ ಸ್ಪಿನ್ನು ಸೊ ಬ್ಯಾಕ್ ಸ್ಪಿನ್ಗೆ ಲೆಫ್ಟ್ ಸ್ಪಿನ್ ಹ್ಯಾಡ್ ಆಗಿರುತ್ತೆ. ಹಾಗಾಗಿ ಸೊ ಬಾಲ್ ಬಂದು ಈ ಡೈರೆಕ್ಷನ್ ಅಲ್ಲಿ ಸೊ ಮೂವ್ ಆಗುತ್ತೆ. ಹಾಗೆ ಲಾಸ್ಟ್ಗೆ ಎಂಟನೇ ಸ್ಪಿನ್ ಬಂದು ಟಾಪ್ ಅಂಡ್ ಲೆಫ್ಟ್ ಸ್ಪಿನ್. ಸೊ ಇಲ್ಲಿ ರಾಕೆಟ್ ನ ಸೊ ಅಪೋರ್ಡ್ ಡೈರೆಕ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆ ಸೊ ಬಾಲ್ ಬಂದು ಸೇಮ್ ಡೈರೆಕ್ಷನ್, ಸೊ ಬಾಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವಂತ ರೀತಿ ಏನಿದೆ ಅಲ್ಲಿ ಬಾಲ್ ಸೊ ಆಲ್ಮೋಸ್ಟ್ ಸೊ ಈ ಡೈರೆಕ್ಷನ್ ಅಲ್ಲಿ ಸುತ್ತಿರುವಂತದ್ದಾಗುತ್ತೆ. ಓಕೆ, ಅಂದ್ರೆ ಟಾಪ್ ಸ್ಪಿನ್ಗೆ ಲೆಫ್ಟ್ ಸ್ಪಿನ್ ಹ್ಯಾಡ್ ಆಗಿರುವಂತದ್ದು. ಸೊ ಇಲ್ಲಿ ಏನ್ ನಿಮಗೆ ಚೇಂಜಸ್ ಕಾಣಿಸ್ತೀವಿ ಅಂದ್ರೆ, ಸೊ ಇದು ಟಾಪ್ ಸ್ಪಿನ್, ದೆನ್ ರೈಟ್ ಸ್ಪಿನ್, ಲೆಫ್ಟ್ ಸ್ಪಿನ್, ದೆನ್ ಬ್ಯಾಕ್ ಸ್ಪಿನ್. ಇನ್ ಬಿಟ್ವೀನ್ ಸ್ಪಿನ್ಸ್ ನಾನು ಇವಾಗ ಇದನ್ನ ರೊಟೇಟ್ ತೋರಿಸ್ತೀನಿ ನೋಡಿ, ಸ್ಪಿನ್ ಹೀಗಾಗುತ್ತೆ.
ಯಾವುದು ಟಾಪ್ ಹ್ಯಾಂಡ್ ರೈಟ್ ಸ್ಪಿನ್, ಇಲ್ಲಿ ಬಂದ್ರೆ ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್, ಹಾಗೆ ಇಲ್ಲಿ ಬಂದ್ರೆ ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್, ಹಾಗೆ ಇಲ್ಲಿ ಬಂದ್ರೆ ಸೊ ಯಾವುದು ಟಾಪ್ ಹ್ಯಾಂಡ್ ಲೆಫ್ಟ್ ಸ್ಪಿನ್ ಆಗುತ್ತೆ. ಸೊ ಈಗ ನೀವು ಒಂದು ಅರ್ಥ ಮಾಡ್ಕೋಬೇಕು. ಸೊ ಟಾಪ್ ಸ್ಪಿನ್ಗೆ ರೈಟ್ ಸ್ಪಿನ್ ಹತ್ರ ಇದೆ, ದೆನ್ ಟಾಪ್ ಸ್ಪಿನ್ಗೆ ಲೆಫ್ಟ್ ಸ್ಪಿನ್ ಹತ್ರ ಇದೆ, ರೈಟ್ ಸ್ಪಿನ್ಗೆ ಬ್ಯಾಕ್ ಸ್ಪಿನ್ ಆಡ್ ಆಗಿದೆ, ಲೆಫ್ಟ್ ಸ್ಪಿನ್ಗೆ ಬ್ಯಾಕ್ ಸ್ಪಿನ್ ಆಡ್ ಆಗಿದೆ. ಇದರಲ್ಲಿ ಈ ಸರ್ವಿಸ್ಗಳನ್ನೆಲ್ಲ ನಾವು ಆಲ್ಮೋಸ್ಟ್ ಶಫಲ್ ಮಾಡೋದು, ಸರ್ವಿಸ್ ಮಾಡುವಾಗ ಅಂದ್ರೆ ಶಾರ್ಟ್ ಸರ್ವಿಸ್ ದೆನ್ ಲಾಂಗ್ ಸರ್ವಿಸ್ ಮಾಡುವಾಗ ಈ ಎಲ್ಲಾ ಟೈಪ್ಸ್ ಆಫ್ ಸರ್ವಿಸ್ಗಳು, ಎಲ್ಲಾ ಟೈಪ್ ಆಫ್ ಕಾಂಟ್ಯಾಕ್ಟ್ಗಳು ಕೂಡ ಆಗುತ್ತೆ. ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಈ ಟೈಪ್ಸ್ ಆಫ್ ಸ್ಪಿನ್ಸ್ಗಳು ನಮ್ಮ ಟೇಬಲ್ ಮೇಲೆ ಶಾರ್ಟ್ ಸರ್ವಿಸ್ ಆಗಿ ಬರ್ಬೋದು, ಲಾಂಗ್ ಸರ್ವಿಸ್ ಆಗಿ ಬರ್ಬೋದು, ಇದನ್ನ ಯಾವ ರೀತಿಯಾಗಿ ರಿಸೀವ್ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇವೆಲ್ಲ ಫಸ್ಟ್ ಝೋನ್, ಅಂದ್ರೆ ಸರ್ವಿಸ್ ಮಾಡೋದು ಕೂಡ ಒಂದು ಝೋನ್ ಅಂತ ಆಗುತ್ತೆ. ಹಾಗಾಗಿ ಅದು ಟೇಬಲ್ ಮೇಲೆ ಬಂದ್ಬಿಡೋದು ಫಸ್ಟ್ ಝೋನ್. ಅದನ್ನ ಸೇಫ್ ಮಾಡೋ ರೀತಿ ಕೂಡ ತುಂಬಾನೇ ಮುಖ್ಯ. ಆ ಬಾಲ್ನ ಸೇಫ್ ಮಾಡಿ ಕಳಿಸೋದ್ರಿಂದ ಸೊ ಅದು ಸೆಕೆಂಡ್ ಝೋನ್ ಅಪೋನೆಂಟ್ ಬಂದ್ಬಿಡುತ್ತೆ. ಆ ಝೋನ್ ಮತ್ತೆ ಬೇರೆ ಇನ್ನೊಂದು ಸ್ಪಿನ್ ಕನ್ವರ್ಟ್ ಆಗೋದ್ರಿಂದ ಅದನ್ನು ಕೂಡ ತಿಳಿಸುವಂತದ್ದಾಗತ್ತೆ. ಈಗ ಸದ್ಯಕ್ಕೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ತರ ಸ್ಪಿನ್ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಈ ವಿಡಿಯೋದಲ್ಲಿ. ಸೊ ಅರ್ಥ ಮಾಡಿಕೊಂಡು ಸೊ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಆಡುವಂಥ ಸಮಯದಲ್ಲಿ ಯೋಚನೆ ಮಾಡಿಕೊಂಡು ಆಡುವಂಥದ್ದು ನಿಮ್ಮ ಕಡೆಯಿಂದ ಆಗಬೇಕಾಗಿರುತ್ತೆ. ಧನ್ಯವಾದ.